सत्य नाम का सुमिरन कर ले, सुमिरन कर ले, सुमिरन कर ले, सत्य नाम का सुमिरन कर ले। कल जाने क्या हो जागो जागो नर निजा तम में, तब तो जागो सोए सुमिरन कर ले, सुमिरन कर ले। माया के इस झूठे मेले में मन क्यों इतना खोए, माया के इस झूठे मेले में मन क्यों इतना खोए। पल भर का है ये संसार फिर काहे को रोए। सत्य नाम का सुमिरन कर ले, सुमिरन कर ले। धन दौलत घर परिवार कोई संग ना हो, धन दौलत घर परिवार कोई संग ना हो। साथ चलेगा नाम ही केवल बाकी सब है ढोल। सत्य नाम का सुमिरन कर ले, सुमिरन कर ले। सत्य नाम का सुमिरन कर ले, सुमिरन कर ले, सुमिरन कर ले। ये हमारी सासुधारी आज है कल ना हो, ये हमारी सासुधारी आज है कल ना हो। जैसी करनी वैसी भरनी लेखा पूरा हो। सत्य नाम का सुमिरन कर ले, सुमिरन कर ले। काम क्रोध मद लोभन मन को बहुत सताए, काम क्रोध मद लोभन मन को बहुत सताए। नाम बिना जो जीवन बीता अंत समय पछताए। सत्य नाम का सुमिरन कर ले, सुमिरन कर ले। ಎಲ್ಲರಿಗೂ ಮುಂಜಾನೆ ಶುಭವಂದನೆ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಕೃಷ್ಣ ಆಚಾರ್ಯ ಅವರನ್ನ, ಭವಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನೀಶ್ವರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನ ಪ್ರಾರಂಭ ಮಾಡೋಣ. ಈಗ ಮೂರು ಸಲ ಓಂಕಾರವನ್ನು ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಉಸಿರನ್ನು ತೆಗೆದುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವ
ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಟ್ಟೆ ಎತ್ತುಕೊಂಡು ಈ ರೀತಿ ಕೈಗಳನ್ನ ಉಜ್ಜಬೇಕು, ಜೋರಾಗಿ ಉಜ್ಜಬೇಕು. ಈ ಬಿಸಿಯನ್ನ ನಿಧಾನವಾಗಿ ಕಣ್ಮೇಲೆ ಈಗ ಸ್ವಲ್ಪ ಎದ್ದು ನಿಂತು ಸ್ವಲ್ಪ ನಮ್ಮ ಮೈ ಕೈಗಳನ್ನ ಕಾಲುಗಳನ್ನ ಎಲ್ಲ ಶರೀರವನ್ನ ಸಡಿಲಿಸ್ಕೋಬೇಕು. ಯೋಗ ಮಾಡ್ಬೇಕಾಗ್ತದ್ರೆ ಏನ್ ಮಾಡ್ಬೇಕು, ನಮ್ಮ ಶರೀರ ಸಡಿಲಿಸ್ಕೋಬೇಕು. ಸ್ವಲ್ಪ ಈ ರೀತಿ ಮಾಡ್ಬೇಕು. ಆಮೇಲೆ ಕೈಗಳನ್ನ ನಡೆದ ಮೇಗಿಟ್ಟು ಈ ರೀತಿ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಆಮೇಲೆ ಈ ರೀತಿ ಮಾಡ್ತಾರೆ. ಆಮೇಲೆ ಕೈಗಳನ್ನ ಏನ್ ಮಾಡ್ಬೇಕು, ಈ ರೀತಿ ನಿಧಾನವಾಗಿ ಚೇರ್ ಮೇಲೆ ಕುಂತಾಗ ಮಾಡ್ಬೇಕು. ಈ ರೀತಿ ಮಾಡೋದು. ಆಮೇಲೆ ಕಾಲುಗಳನ್ನ ಈ ರೀತಿ ಅಗಲ್ ಮಾಡೋದು. ಮಾಡಿ ಏನ್ ಮಾಡೋದು, ಕೈಗಳನ್ನ ಮುಂದೆ ಮಾಡೋದು ನಿಧಾನವಾಗಿ. ಇಷ್ಟೇ ಮಾಡೋದು. ಯಾರಿಗೆ ನಿಧಾನ ಮೊಣಕಾಲುಗಳು ನೋವು ಇತ್ತು ಅಂದ್ರೆ ಅವ್ರು ನಿಧಾನವಾಗಿ ಮಾಡಬೇಕು. ಹೆಚ್ಚಿಗೆ ಕಾಸ ವೇಟ್ ಜಾಸ್ತಿ ಇದ್ದವರು, ಹೊಟ್ಟಿ ಇದ್ದವರು ಅವ್ರು ನಿಧಾನವಾಗಿ ಮಾಡಬೇಕು. ಇದು ನಿಧಾನವಾಗಿ ಮಾಡ್ತಾ ಮಾಡ್ತಾ ಡೈಲಿ ಮಾಡೋದ್ರಿಂದ ಹೊಟ್ಟಿ ನಡದ ನೋವು ಕಡಿಮೆ ಆಗ್ತದ, ಬೊಜ್ಜು ಕಡಿಮೆ ಆಗ್ತದ, ವೇಟ್ ಕಡಿಮೆ ಆಗ್ತಂದ್ರೆ ಆಟೋಮೆಟಿಕ್ ನಿಮ್ಮ ಶರೀರ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲದ ಡೈಜೆಷನ್ ಇಲ್ಲಿ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದ. ಅದಕ್ಕೆ ಏನ್ ಮಾಡಬೇಕು, ಇವನ್ನ ನಿಧಾನವಾಗಿ ಡೈಲಿ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ಮಾಡಬೇಕು ಅಂತ ಮಾಡಬೇಕು. ಹೆಚ್ಚಿಗೆ ತ್ರಾಸ ಪಟ್ಕೊಂಡು ಮಾಡಂಗಿಲ್ಲ. ಅದಕ್ಕೆ ನಮ್ಮ ಯೋಗ ಸ್ಥಿರಂ ಸುಖಂ ಆಸನಂ ಅಂದಾರ. ಪತಂಜಲಿ ಮುನಿಗಳು ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಈ ರೀತಿ ಕೈಗಳು ಮುಂದೆ ಮಾಡಬೇಕು. ಹೀಗೆ ಸ್ವಲ್ಪ ಹೀಗೆ ಮಾಡ್ತಾ ಮಾಡ್ತಾ ಈ ರೀತಿ ಮಾಡಬೇಕು. ಈ ರೀತಿ ಮಾಡ್ಬೇಕು. ಆಮೇಲೆ ಈ ಕಡೆ ಬಾ. ತುಂಬ ಕಂಬಳಿ ಈ ರೀತಿ ಮಾಡಬೇಕು. ಆಮೇಲೆ ಎರಡೂ ಕೈಗಳನ್ನು ತೋಯ್ ಹಿಂಗೆ ಮಾಡಿ. ಚೇಂಜ್. ಏನ್ ಮಾಡ್ಬೇಕು, ಕಾಲನ್ನು ಅಗಲ್ ಮಾಡ್ಬೇಕು. ಈ ರೀತಿ ಈ ರೀತಿ ಮತ್ತೆ ಪಾದಗಳನ್ನ ಮತ್ತೆ ಚೇಂಜ್. ಮತ್ತೆ ಹಿಂಗೆ ಏನ್ ಮಾಡ್ಬೇಕು, ಕೈಗಳನ್ನ ಈ ರೀತಿ ಚೇಂಜ್. ಏನ್ ಮಾಡ್ಬೇಕು, ಆಮೇಲೆ ಆಮೇಲೆ ಏನ್ ಮಾಡ್ಬೇಕು, ಈ ರೀತಿ
ಹಾಂ, ಆಮೇಲೆ ಏನು ಮಾಡಬೇಕು? ಆಮೇಲೆ ಆಮೇಲೆ ಏನು ಮಾಡ್ಬೇಕು ನೋಡಿ? ಈಗ ಏನು ಮಾಡ್ಬೇಕು ಹೇಳಿ? 1 2 3 4 1 2 2 3 4 1 2 3 4. ಏನು ಮಾಡ್ಬೋದು? 1 ಪಿ ಟಿ ಎಕ್ಸಸೈಸ್ 2 3 4 1 2 3 4. ಅದನ್ನ ಸ್ಪೀಡ್ ಮಾಡು. 1 2 1 2 1 2 1 2 1 2. ಆಗ ಹಿಂಗೆ ಮಾಡು. ಆಗ ಹಿಂಗೆ ಮಾಡು. ಬಜ್ಜು ವೇಟು ಡೈಲಿ ಮಾಡೋದ್ರಿಂದ ಕರಗ್ತವೆ. ಆಮೇಲೆ ಹಿಂಗೆ ಮಾಡು. ಈಗ ಸ್ವಲ್ಪ ದೀರ್ಘವಾಗಿ ಉಸಿರಾಡಬೇಕು. ನರನ್ನ ಕೈ ಇಟ್ಟು ಈಗ ಕಾಲುಗಳ ಮೇಲೆ ರೊಟೇಟ್ ಮಾಡಬೇಕು. ಎದುರುಗಡೆ ನೋಡಬೇಕು. ಆಮೇಲೆ ಹಿಂಗೆ ಮಾಡಬೇಕು. ಆಮೇಲೆ ನಡೆದ ಮೇಲೆ ಕೈ ಇಟ್ಟು ಹಾಂ ತಿರ್ಗಿಸ್ತಂಗೆ. ಈಗ ಪಾದಹಸ್ತಾಸನ ಮಾಡೋಣ. 1 2 3. ಈ ರೀತಿ ಕೈಗಳಿರಬೇಕು. ನಡೆಯಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನಡ ಕಾಲುಗಳು ಸೀದಾ ಇರ್ಬೇಕು. ಸೇರಿಗೂ ಹಣಿಯನ್ನು ಹಚ್ಚಕ್ಕೆ ಪ್ರಯತ್ನ ಮಾಡು. ವೆರಿ ಗುಡ್. 4 5 6. ಈಗ ಅರ್ಧ ಚಕ್ರಾಸನ ಮಾಡೋಣ. 2 ಕಾಲುಗಳು ಕೂಡಿರಲಿ. ಈ ರೀತಿ ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. 2 ಕಾಲುಗಳು ಸೀದಾ ಇರ್ಬೇಕು, ಬಗ್ಗಿಸ್ಬಾರ್ದು. ಹಿಂಗೆ ಹಿಡ್ಕೋಬೇಕು. ಎಷ್ಟು ಸಾಧ್ಯ ಕೂಡಿಸ್ಬೇಕು. ಹಂಗೆ ಮಾಡಬೇಕು. 1 ಈಗೇನು ಮಾಡೋಣ ನೋಡಿ. 1 2 ಹಿಂಗೆ ತಿರುಗಿಸು. 3 4. ಇನ್ನು ಎಡಗಡೆ ತಿರುಗಿಸು. 1 2 3 4. ಈಗೇನು ಮಾಡು? ಬಲಗೈ ಅಂತ ತಗೊಳ್ಳಿ. 1 2 ಎದುರುಗಡೆ ನೋಡು. ಆ ಕಡೆ ನೋಡು. 3 4. ಬಲಗೈ 1 2 3 4. ಈಚೆ ಕಡೆ ಬಿಸಿಲು ಐತಿ ನಿನಗೆ. ಹಿಂದೆ ಬಾ. ಈಗ ತಾಡಾಸನ ಮಾಡೋಣ. 1 ಪೂರ ಮೇಲ್ಗಡೆ ಕೈಗಳನ್ನ ಎತ್ತಬೇಕು. ಹಿಂಬಡ ಎತ್ತಬೇಕು. ಬಳಗಳ ಮ್ಯಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. 2 ಕೈಗಳು ಕಿವಿಗೆ ತಾಗಬೇಕು. ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಗಿಡ್ಡದವ್ರು ಹೈಟ್ ಆಗ್ತಾರೆ. ಮಕ್ಕಳು ಸ್ಮರಣ ಶಕ್ತಿ ಜಾಸ್ತಿ ಆಕತಿ. ಸಿಟ್ಟು ಕಡಿಮೆ ಆಗ್ತದೆ. 2 ಈಗ ವೃಕ್ಷಾಸನ ಮಾಡೋಣ.
ಎಡಗಾಲನೆತ್ತಿ ಬಲ ತೊಡೆ ಇಡೋದು. ಅದು ನೋಡಕತ್ತಾರ ಅವರೆಲ್ಲ ಕುಡ್ದಾಡಂಗಿಲ್ಲ. ವೃಕ್ಷಾಸನ. ಗರುಡಾಸನ. ಈಗ ಬಲಗಾಲನೆತ್ತಿ ಎಡ ತೊಡೆ ಮ್ಯಾಗ ಇಡೋದು. ನಿಧಾನಾಗಿ ಮಾಡೋದು, ಗಡಿಬಿಡಿ ಮಾಡಂಗಿಲ್ಲ. ಹೊಸದಾಗಿ ಬರ್ದವರು ಗಾಡಿ ಹೆಚ್ಚು ಮಾಡೋದು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಮಾಡಿ ಬಾ. ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸಾವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಈಗ ಕೆಳಗೆ ಕೂತು ಮಾಡುವಂತ ಕೆಲವೊಂದು ಆಸನಗಳನ್ನು ಮಾಡೋಣ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆ ಹಿಂದುಗಡೆ ಇರಬೇಕು. ಕುತ್ತಿಗೆ ಹಿಂದುಗಡೆ ಎದ್ದು ಈ ಸ್ಥಿತಿ ರಿಲ್ಯಾಕ್ಸ್ ಆಗೋದ್ರಿಂದ ನಿಮ್ಮ ಶರೀರ ವಿಶ್ರಾಂತಿಯನ್ನು ಪಡ್ಕೋತದೆ. ಈ ರೀತಿ 2 ಕಾಲುಗಳನ್ನು ಕೂಡಿಸ್ಬೇಕು, ಬಡಿಬೇಕಿರುತ್ತೆ. ಆಮೇಲೆ ಕಾಲುಗಳನ್ನ ಈ ರೀತಿ ಅಳಿಯಾಡಿಸ್ಬೇಕು. ಆಮೇಲೆ ಕಾಲುಗಳನ್ನು ರೊಟೇಟ್ ಮಾಡಬೇಕು. ರಿವರ್ಸ್. ಆಮೇಲೆ ಪಾದಗಳನ್ನು ಹಿಂದೆ ಮುಂದೆ ಮಾಡಬೇಕು. ಆಮೇಲೆ ಬೆರಳುಗಳನ್ನು ಮಡಚಬೇಕು. ಹತ್ತು ಸಲ
15 ಸಲ ಹಿಂಗ ಹೆಚ್ಚೆಚ್ಚಿಗೆ ಬಳಗಳನ್ನ ಈ ರೀತಿ ಮಡಚ್ಬೇಕು. ಆಮೇಲೆ ಬಟರ್ಫ್ಲೈ. ಈಗ ವಕ್ರಾಸನ ಮಾಡೋಣ. ಈ ರೀತಿ ಕೈಗಳಿರಲಿ. ವಕ್ರಾಸನ ಮಾಡೋದ್ರಿಂದ ನಮ್ಮ ಬೊಜ್ಜು ವೇಟು ಎಲ್ಲ ಕಡಿಮೆ ಆಗ್ತದೆ ನೋಡ್ರಿ. ಕಾಲಿನ ಪಡಸ್ತನ ನಿವಾರಣೆ ಆಗ್ತದೆ, ನಡು ನೋವುಗಳ ನಿವಾರಣೆ ಆಗ್ತದೆ, ಕುತ್ತಿಗೆ ನೋವುಗಳು, ಕಣ್ಣಿನ ತೊಂದರೆಗಳು ಡೈಲಿ ಮಾಡ್ತಾ ಇರಬೇಕು. ಹೆಚ್ಚೆಚ್ಚಿಗೆ ಆ ಆಸನ ಸ್ಥಿತಿಯಲ್ಲಿ ಇರಬೇಕು. ಇನ್ನು ಅರ್ಧ ಮಚ್ಚೆಯಿಂದ ಆಸನ ಮಾಡೋಣ. ಈ ರೀತಿ ಕಾಲುಗಳು ಇದರ ಮುಂದೆ ಹೋಗಬಾರ್ದು, ಇದರ ಒಳಗಡೆನೆ ಇರಬೇಕು. ಕಾಂಪಿಟಿಷನ್ ಮಾಡ್ಬೇಕಂತಂದ್ರೆ ಈ ರೀತಿ ಎಡಗೈಯಿಂದ ಒತ್ತಬೇಕು, ಇಲ್ಲಿ ಹೋಗ್ಬೇಕು. ಈ ರೀತಿ ಕೈಗಳನ್ನು ಸುತ್ತಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ವಜ್ರಾಸನ ಸ್ಥಿತಿ ಮಾಡು. ವಜ್ರಾಸನ ಊಟ ಮಾಡಿ ಮಾಡುವಂತ ಏಕೈಕ ಆಸನ ಅಂತಂದ್ರೆ ಇದು ವಜ್ರಾಸನ. ಈಗ ಮಂಡೂಕಾಸನ ಮಾಡೋಣ. ನಮ್ಮ ಉಸಿರನ್ನು ಕೆಳಗೆ ಬರ್ತಾ ಈ ರೀತಿ ಬರಬೇಕು. ನಮ್ಮ ಇದೆ ಎರಡೂ ತೊಡೆಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಮಧುಮೇಹ, ಸಕ್ಕರೆ ಕಾಯಿಲೆ, ಅನೇಕ ನಡೆದ ನೋವುಗಳು, ಮೊಣಕಾಲಿನ ನೋವುಗಳು ಇವೆಲ್ಲ ನಿವಾರಣೆ ಆಗ್ತಾವೆ. ಇಲ್ಲಿ ಮತ್ತು ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ಎರಡನೇ ಮಂಡೂಕಾಸನ. ಈ ರೀತಿ ಮಾಡಬೇಕು. ಎಡ ಹಸ್ತದಿಂದ ಬಲ ಹಸ್ತದ ಮೇಗಿಟ್ಟು ನಿಧಾನ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಿಮಗೆ ಯಾವಾಗ ಉಸಿರನ್ನು ತೆಗೆದುಕೊಳ್ಬೇಕಂತದ ಆವಾಗ ಏನು ಮಾಡಿ, ನಿಧಾನವಾಗಿ ಉಸಿರನ್ನು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಇದನ್ನ ಕನಿಷ್ಠ ಒಂದು 3 ಸಲ 4 ಸಲ 5 ಸಲ ಮಾಡಬೇಕು. ಆ ಆಸನದ ಹೆಚ್ಚಿನ ಸ್ಥಿತಿಯಲ್ಲಿ ನಿಲ್ಲಬೇಕು. ಒಳ್ಳೆ ನೀವು ಪರಿಣಾಮ ಅದರ ಲಾಭ ತಗೋಬೇಕಂತಂದ್ರೆ ಆ ಆಸನ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. 1 ನಿಮಿಷ ನಿಲ್ಲಬೇಕು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಎರಡೂ ಕಾಲುಗಳು ಕೂಡಿರಲಿ. ಸಾಧ್ಯ ಆದರೆ ಕೂಡಿಸಿದ್ರೆ ಒಳ್ಳೆಯದು. ಈ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇವು ಕಾಲುಗಳು ನೇರವಾಗಿರ್ಬೇಕು. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಹೊಟ್ಟೆಯನ್ನು ಮುಂದುಗಡೆ ಒತ್ತಬೇಕು.
ಈಗ ಗೋಮುಖಾಸನ ಮಾಡೋಣ. ನಾನು ನಿನ್ನೆ ಆನ್ಲೈನ್ದಲ್ಲಿ ಬರಲಿಲ್ಲ, ಯಾಕಂತಂದ್ರೆ ನಿನ್ನೆ ಉತ್ಕೃಷ್ಟ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ವಿದ್ಯಾರ್ಥಿಗಳಿಗೆ PG ಡಿಪ್ಲೊಮಾ ಯೋಗ ಆ್ಯಂಡ್ PG ಡಿಪ್ಲೊಮಾ ಯೋಗ ಥೆರಪಿ ಆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮ್ಯಾಗ ಯೋಗವನ್ನು ಹೇಳಿದೆ. ಉತ್ಕೃಷ್ಟ ಯೋಗ ಅಧ್ಯಯನ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು, ಈ ಸಂಸ್ಥೆಯವರಿಗೆ ನಿನ್ನೆ ವಿದ್ಯಾರ್ಥಿಗಳಿಗೆ ಯೋಗ ಡಿಪ್ಲೊಮಾ ಇನ್ PG ಡಿಪ್ಲೊಮಾ ಯೋಗ ವಿದ್ಯಾರ್ಥಿಗಳಿಗೆ ಯೋಗದ ಆಸನಗಳ ಬಗ್ಗೆ, ಪ್ರಾಣಾಯಾಮಗಳ ಬಗ್ಗೆ ನಿನ್ನೆ ಹೇಳಿದೆ. ಈ ರೀತಿ ನೋಡಿ, ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವುಗಳ ನಿವಾರಣೆ ಆಗ್ತದೆ, ಕೈಗಳ ಪಡಸ್ತನ ನಿವಾರಣೆ ಆಗ್ತದೆ, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಕೈತೆ. ಈಗ ಶಶಾಂಕ ಆಸನ ಮಾಡೋಣ. ಇದು ಮಾನಸಿಕವಾಗಿ ಬಳಲುವವರಿಗೆ ಒಳ್ಳೆಯ ಆಸನ. ಇದು ಮಾನಸಿಕವಾಗಿ ಬಳಲುವವರಿಗೆ ಬಹಳಷ್ಟು ಬೇಜಾರಾದಾಗ, ಏನೋ ನಿಮಗೆ ತೊಂದರೆ ಅನಿಸುತ್ತಂತಂದ್ರೆ ಈ ಆಸನವನ್ನ ಮಾಡಬೇಕು. ಇದು ಶರೀರ ರಿಲ್ಯಾಕ್ಸ್ ಆಗ್ತದೆ, ವಿಶ್ರಾಂತಿಯನ್ನು ಪಡ್ಕೋತದೆ, ಮನಸ್ಸಿಗೆ ಒಂದು ತರ ನೆಮ್ಮದಿಯನ್ನು ಕೊಡುವಂತ ಇದು ಆಸನ. ಇದು ಇಷ್ಟು ಇವತ್ತಿನ ಆಸನಗಳು ಮಾಡೋಣ. ಒಂದು ಕಪಾಲಭಾತಿಯನ್ನು ಮಾಡೋಣ. ಉಸಿರನ್ನ ಈ ರೀತಿ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು, ಉಸಿರನ್ನು ಬಿಡಬೇಕು. ಉಸಿರನ್ನ ಹೊರಗಡೆ ಬಿಡೋದಷ್ಟ, ಉಸಿರು ತಗೊಳಂಗಿಲ್ಲ, ಆಟೋಮೆಟಿಕ್ ತಾನೇ ಉಸಿರು ಬರ್ತದೆ. ಈ ರೀತಿ ಕಪಾಲಭಾತಿಯನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ ಮಾಡಬೇಕು. ಇದು ಮಾಡಿದ ನಂತರ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬೇಕು. ನಮ್ಮ ರಾಮದೇವ್ ಗುರೂಜಿ ಅವರು ಒಂದು 8 ಪ್ರಾಣಾಯಾಮಗಳನ್ನ ಪ್ಯಾಕೇಜ್ ಅನ್ನು ಮಾಡಿಕೊಟ್ಟ. ಮೊದಲನೇದು ಭಸ್ತ್ರಿಕಾ ಪ್ರಾಣಾಯಾಮ, ಎರಡನೇದು ಕಪಾಲಭಾತಿ, ಮೂರನೇದು ಬಾಹ್ಯ ಪ್ರಾಣಾಯಾಮ, ಅಗ್ನಿಸಾರ, ಉಜ್ಜಾಯಿ ಮತ್ತು ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಮತ್ತು ಧ್ಯಾನ. ಈ ರೀತಿ 8 ಪ್ರಾಣಾಯಾಮಗಳ ಪ್ಯಾಕೇಜ್ ಕೊಟ್ಟಾರೆ. ಅವು ಡೈಲಿ ಪ್ರಾಣಾಯಾಮಗಳನ್ನು ಮಾಡಿದ್ರು ಮಾಡಬೇಕಿರಲ್ಲ. ಒಂದು ಅರ್ಧ ತಾಸಿನಾಗ ಎಲ್ಲ ಒಂದ 2 ನಿಮಿಷ, 3 ನಿಮಿಷ ಪ್ರಾಣಾಯಾಮಗಳನ್ನ, ಯೋಗಾಸನಗಳನ್ನ ಒಂದು ಸೆಟ್ ಮಾಡ್ಕೊಂಡು ಡೈಲಿ ಮಾಡ್ತಾ ಇರ್ಬೇಕು. ಈಗ ಅನುಲೋಮ ವಿಲೋಮ ಮಾಡೋಣ. ಎಡಗಡೆದ ಉಸಿರನ್ನು ತೆಗೆದುಕೊಳ್ಳೋದು, ಹಾಗೆ ನಿಲ್ಲಿಸೋದು, ಮತ್ತೆ ಬಲಗಡೆ ಬಿಡೋದು, ಮತ್ತೆ ಬಲಗಡೆಯಿಂದ ಖಾಲಿ ಆದ ನಂತರ ಅದು ಸ್ವಲ್ಪ ನಿಲ್ಲಿಸ್ಬೇಕು, ಮತ್ತೆ ಬಲಗಡೆಯಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಈ ರೀತಿ ನಿರಂತರವಾಗಿ ಮಾಡಬೇಕು. ಉಸಿರು ಬಿಡು ಮುಂದೆ ತಗೊಳ್ ಮುಂದೆ ಏನ್ ಮಾಡ್ಬೇಕು? ಓಂ ಅಂತೇಳಿ ಮನಸ್ಸಿನೊಳಗೆ ಮಾಡ್ಬೇಕು.
ನೀವು ಡೈಲಿ ಪ್ರಾಣಾಯಾಮ, ಯೋಗ, ಜಾಗಿಂಗು ಮತ್ತು ಧ್ಯಾನ 3 ಮಾಡ್ತಾ ಇದ್ರಂದ್ರೆ 100 ವರ್ಷ ಬದುಕಬಹುದು. ನಮಗೆ 36,000 ರಾತ್ರಿಗಳು, 36,000 ಹಗಲುಗಳದಾವ. 2 ಕೂಡಿ 72. ಹಂಗ 72,000 ನರನಾಡಿಗಳದಾವ. 36,000 ಬಲಗಡಿನ ನರನಾಡಿಗಳದಾವ, 36,000 ಎಡಗಡೆ ನರನಾಡಿಗಳದಾವ. ಅವು ಸದಾ ಆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ವು ಅಂದ್ರೆ ನಿಮ್ಮ ಶರೀರ ಚೆನ್ನಾಗಿರ್ತದೆ. ಏನು 72,000 ನರನಾಡಿಗಳಿಗೆ ನಮ್ಮ ರಕ್ತ ಸಂಚಾರ ಚೆನ್ನಾಗಿ ಆಗ್ಬೇಕು. ರಕ್ತ ಸಂಚಾರ ಚೆನ್ನಾಗಿ ಆಗ್ಬೇಕಂತಂದ್ರ ನಾವು ಪ್ರಾಣಾಯಾಮಗಳನ್ನ ಮಾಡಬೇಕು, ಆಸನಗಳನ್ನು ಮಾಡಬೇಕು, ಧ್ಯಾನ ಮಾಡಬೇಕು. ಇಲ್ಲಾಂದ್ರೆ ನಮಗೆ ಅನೇಕ ತೊಂದರೆಗಳು, ರೋಗಗಳು ಬರ್ತಾವ. ನೂರು ವರ್ಷ ಬದುಕಬೇಕಂತಂದ್ರೆ ಇವನ್ಗ ಕಂಪಲ್ಸರಿ ಡೈಲಿ ಮಾಡ್ತಾ ಇದ್ರೆ 100 ವರ್ಷ ಆರಾಮಾಗಿ ಬದುಕಬಹುದು. ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು, ಊಟದಲ್ಲಿ ಬದಲಾವಣೆ ಮಾಡ್ಕೋಬೇಕು. ನಿಮ್ಮ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅವೆಲ್ಲ ಕೈಗಳನ್ನ ಸೂಕ್ಷ್ಮ ವ್ಯಾಯಾಮವನ್ನು ಈ ರೀತಿ ಮಾಡಬೇಕು. ಅವೆಲ್ಲ ಕೈಗಳನ್ನ ಈ ರೀತಿ ಮಾಡಬೇಕು. ಇವೆಲ್ಲ ಒಂದು 5 ಸಲ, 10 ಸಲ, 15 ಸಲ ಮಾಡಬೇಕು. ಈಗ ಬ್ರಾಹ್ಮಿ ಮಾಡೋಣ. ಉದ್ಗೀತ ಓಂಕಾರ. ಮೌನ, ಪ್ರಣವಧಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ
ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ ಕಣ್ಣಿಗಾಡಿಸಿ ಈ ರೀತಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ ಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ಹೇಳ್ತಾ ಈ ರೀತಿ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ ಸ್ಮರಣೆಯನ್ನು ಮಾಡಿಕೊಂಡು ಈಗ ಶಾಂತಿ ಪಾಠವನ್ನು ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡಬೇಕು, ನಾವೇನು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಬಾಯಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಬನ್ನಿ, ನಿಮ್ಮ ಮನೆಯಲ್ಲಿ ಕುಳಿತು ಯೋಗ ಮಾಡಿ. ಈಗ ಬಿಸಿಲು ಜಾಸ್ತಿ ಇದೆ, ನೀರನ್ನು ಚೆನ್ನಾಗಿ ಕುಡಿಯಿರಿ ಮತ್ತು ಬೆಳಗ್ಗೆ ಎದ್ದುಗಳೇ ಬಿಸಿನೀರನ್ನು ಕುಡಿ. ನಿಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಭಾಳಷ್ಟು ಬಿಸಿಲು ಇರುವುದರಿಂದ ಸಾಧ್ಯ ಆದಷ್ಟು ಮನೆಯಲ್ಲಿ ಇರಿ. ಆದರೆ ಹೊರಗಡೆ ಹೋಗ್ಬೇಕಾದ್ರೆ ಬಿಳಿ ಟೆಪಿಯನ್ನು ಹಾಕಿಕೊಂಡಿರಿ, ವೈಟ್. ಅದು ಲೇಟಾಗಿ ಸೂರ್ಯನ ಕಿರಣಗಳನ್ನು ಹಿಡ್ಕೋತದ. ಹೀಗಾಗಿ ನಿಮ್ಗೆ ಲಘು ಕಿರಣಗಳನ್ನು ಅದು ಬಿಡುವುದಿಲ್ಲ ಶರೀರಕ್ಕೆ. ಅದಕ್ಕೆ ಬೇಗನೆ ಇರಿ. ನಮ್ಮ ಮೂಗನ್ನು ಚೆನ್ನಾಗಿ ಇಟ್ಕೋಬೇಕು. ಈಗ ಬ್ಯಾಸಿಗೆ ಒಳಗೆ ನಾವು ಚಂದ್ರನಾಡಿ ಸೂರ್ಯನಾಡಿ ಅದಾವ. ಬಲಗಡೆ ಚಂದ್ರನಾಡಿ, ಎಡಗಡೆ ಬಲಗಡೆ ಸೂರ್ಯನಾಡಿ, ಎಡಗಡೆ ಚಂದ್ರನಾಡಿ. ನಾವು ಈಗ ಬ್ಯಾಸಿಗೆ ಒಳಗೆ ಯಾವ ಕಡೆ ಉಸಿರಾಡ್ಬೇಕಂತಂದ್ರೆ ನಿಸರ್ಗದ ನಿಯಮ ಪ್ರಕಾರ ಎಡಗಡೆನೇ ಉಸಿರಾಡ್ಬೇಕು. ಹೊರಗಡೆ ಹೋದ್ವಿ ಅಂದ್ರೆ ಬಿಸಿಲು ಒಳಗೆ ಏನ್ ಮಾಡ್ಬೇಕು, ಎಡಗಡೆ ಉಸಿರಾಡಬೇಕು. ಎಡಗಡೆ ಆಟೋಮೆಟಿಕ್ ನಮ್ಮ ನಿಸರ್ಗ ದೇವ್ರು ನಮಗೆ ಎಡಗಡೆ ಉಸಿರಾಡಕ ಕೊಟ್ಟಿರ್ತಾನೆ. ಹೆಚ್ಚಾಗಿ ಎಲ್ಲರೂ ಎಡಗಡೆ ಉಸಿರಾಡ್ತಿರ್ತಾರೆ. ಆದ್ರೆ ನಿಮ್ಮ ಮೂಗಿನ ತೊಂದರೆಗಳಿದ್ದಂದ್ರೆ, ಮೂಗಿನ ಅಥವಾ ಏನಾರು ಅಲ್ಲಿ ಮೌಸ್ ಬೆಳೆದಿತ್ತಂದ್ರೆ ಬಲಗಡೆ ಉಸಿರಾಡಕ್ ಶುರು ಮಾಡ್ತದೆ. ಬಲಗಡೆ ಉಸಿರಾಡಕ್ ಶುರು ಮಾಡಿದ್ರೆ ಅಂದ್ರೆ ಏನಾಗ್ತದೆ, ಸೂರ್ಯನ ಹೊರಗಡೆನೂ ಗಾಳಿ ಜಾಸ್ತಿ ಇರ್ತದೆ, ಬಿಸಿಲು ಇರ್ತದೆ. ಬಲಗಡೆನೂ ಏನಂದ್ರೆ ಬಿಸಿ ಗಾಳಿ ಇರ್ತದೆ ಶರೀರದಾಗಿಂದ. ಅದಕ್ಕೆ ನಾವೇನ್ ಮಾಡ್ಬೇಕು, ಮೂಗನ್ನ ಚೆನ್ನಾಗಿ ಇಟ್ಕೋಬೇಕಂತ ಪ್ರಾಣಾಯಾಮಗಳನ್ನು ಮಾಡ್ಬೇಕು. ಅದಕ್ಕೆ ಬ್ಯಾಸಿಗೆ ಒಳಗೆ ಎಡಗಡೆನ ಉಸಿರಾಡ್ಬೇಕು. ಉಸಿರಾಡ್ತದೆ ನಿಸರ್ಗದ, ಅದು ನಮ್ಮ ಶರೀರದ ನಿಯಮದ ಹಂಗ ಉಸಿರಾಡ್ತೀವಿ ನಾವು. ಆದ್ರೆ ನಾವು ಮೂಗನ್ನ ಚೆನ್ನಾಗಿ ಇಟ್ಕೋಬೇಕು. ಎಲ್ಲರಿಗೂ ನಮಸ್ಕಾರ.